ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಐ ಥಿಂಕ್ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಅಂಥದ್ದೇ. ಅಂದರೆ ಯಾವುದೇ ಒಂದು ಸಮಸ್ಯೆ ಬರೋದಕ್ಕೂ ಮುಂಚೆ ಅದು ಬರದೇ ಇರೋ ರೀತಿ ತಡೆಯುವಂಥ ಒಂದು ಕೆಲಸಗಳನ್ನು ಮಾಡ್ಕೊಳ್ಳೋದು ತುಂಬ ದೊಡ್ಡ ಬುದ್ಧಿವಂತಿಕೆಯ ವಿಷಯ ಅಂತ ಹೇಳ್ಬೋದು. ಕರೆಕ್ಟ್. ಸೊ ಇವತ್ತು ಅಂಥದ್ದೇ ಒಂದು ವಿಚಾರನ ನಾನು ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಹೆಲ್ತ್ನ ಪ್ರಿವೆನ್ಷನ್ಗೋಸ್ಕರ ಫೈಟೋವಿಸ್ ಪ್ರಾಡಕ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು, ಏನೆಲ್ಲ ಕಂಡೀಷನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನನಗೆ ಫೈಟೋವಿಸ್ ಪ್ರಾಡಕ್ಟನ್ನು ನ್ಯಾಸ್ಬಿಸ್ ಕಂಪನಿಯಿಂದ ನಾನು ತೊಗೊಂಡಿದ್ದೀನಿ ಡೈರೆಕ್ಟ್ಲಿ. ಸೊ ಈ ಒಂದು ಪ್ರಾಡಕ್ಟ್ ಏನಿರುತ್ತೆ ನನಗೆ ನನ್ನ ಆರೋಗ್ಯವನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋವಲ್ಲಿ, ಪ್ರಿವೆಂಟ್ ಮಾಡುವಲ್ಲಿ ಆ್ಯಂಡ್ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅಂತಂದರೆ ರಿವರ್ಸ್ ಮಾಡುವಲ್ಲೂ ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇರೋವಂಥ ಒಂದು ಪ್ರಾಡಕ್ಟ್ ಅಂತ ತಿಳ್ಕೊಂಡಿರೋದ್ರಿಂದ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಥರದ್ದೊಂದು ಬಾಕ್ಸ್ ಇರುತ್ತೆ. ಸೊ ಈ ಬಾಕ್ಸ್ ಒಳಗಡೆ ಈ ಥರದ್ದು ಸಣ್ಣದಾಗಿರೋವಂಥ 30 ಸ್ಯಾಚೆಟ್ಸ್ ಇದೆ, ರೈಟ್. ಸೊ ಅದರಲ್ಲಿ ನಾನು ಒಂದು ಈಗಾಗಲೇ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇನ್ನೂ ಮುಖ ಕೂಡ ತೊಳೆದೆ ಈ ಥರದ್ದೊಂದು ವೀಡಿಯೋ ಮಾಡ್ತಾ ಇರೋವಂಥದ್ದು. ಸೊ ನಾನು ಈಗ ಜಸ್ಟ್ ಎದ್ದಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟನ್ನು ಯಾವ ರೀತಿ ತೊಗೋಬೇಕು ಅಂತ ನೋಡೋದಾಯಿತು ಅಂದರೆ ಎದ್ದಿದ ತಕ್ಷಣವೇ ತೊಗೋಬೇಕು. ಹಾಗಾಗಿ ಸೊ ಡೈರೆಕ್ಟ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಕೂಡ ಆ್ಯಸ್ ಅ ಕನ್ಸ್ಯೂಮರ್ ಆಗಿ. ಓಕೆ. ಸೊ ಒಂದು ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ನ್ಯಾಚುರಲ್ ಆಗಿ ಇರಲಿ, ತೊಂದರೆ ಇಲ್ಲ ಅಂಥೇಳಿ ಇದನ್ನು ಮಾಡ್ತಾ ಇರೋವಂಥದ್ದು. ಸೊ ಈ ಒಂದು ಸ್ಯಾಚೆಟ್ ಏನಿರುತ್ತೆ ಜಸ್ಟ್ 1.5 ಗ್ರಾಮ್ ಪೌಡ್ರ್ ಫಾರ್ಮ್ ಒಳಗಡೆ ಇದರಲ್ಲಿ ನಮ್ಮ ಪ್ರಾಡಕ್ಟ್ ಇದೆ. ಸೊ ಇದನ್ನು ನಾವು ಈ ರೀತಿ ಸ್ವಲ್ಪ ಫಸ್ಟ್ ಲೂಸ್ ಮಾಡ್ಕೋಬೇಕು. ಓಕೆ. ತುಂಬ ದಿವಸದಿಂದ ಅದು ಬಾಕ್ಸ್ ಒಳಗಡೆ ಇರೋದರಿಂದ ಒಂದು ಸೈಡಲ್ಲಿ ಹೋಗಿರುತ್ತೆ. ಸೊ ಹಾಗಾಗಿ 2 ಸೈಡಿಂದ ಫಸ್ಟ್ ಲೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೂಸ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಸ್ವಲ್ಪ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ. ಸೊ ಇದಾದ ನಂತರ ಪಕ್ಕದಲ್ಲೇ ಒಂದು ಸಿಸರ್ ಇಟ್ಕೊಳ್ಳಿ. ಸೊ ಇಲ್ಲಿ ಡೈರೆಕ್ಟ್ಲಿ ನಾವು ಸ್ವಲ್ಪ ಪುಷ್ ಮಾಡಿದ್ರೆ ಇದು ಕಟ್ ಆಗುತ್ತೆ. ಬಟ್ ಆ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಏನಾದರೂ ಕ್ಲೀನಾಗಿ ಓಪನ್ ಆಗಿಲ್ಲ ಅಂದರೆ ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಅಂದರೆ ಕಂಪ್ಲೀಟ್ ಪೌಡ್ರ್ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಒಂದು ಸಿಸರ್ ಪಕ್ಕದಲ್ಲೇ ಇಟ್ಕೊಂಡ್ರೆ ದಟ್ ವಿಲ್ ಬಿ ಬೆಟರ್. ಸೊ ಸಿಸರ್ ತೊಗೊಂಡು ಜಸ್ಟ್ ಹೀಗೆ ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಕಟ್ ಮಾಡಿಕೊಂಡು ಸೊ ಇದನ್ನು ನಾನು ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ನಾವ್ ರೆಡಿ ಟು ಕನ್ಸ್ಯೂಮ್. ಸೊ ಇದನ್ನು ಯಾವ ರೀತಿ ತೊಗೋಬೇಕು ಅಂತ ನೋಡೋದಾದರೆ ಫಸ್ಟ್ ಆಫ್ ಆಲ್ ಎದ್ದಿದ ತಕ್ಷಣ ಒಂದು ಚೇರ್ ತಗೊಳ್ಳಿ. ನಾನು ಇವಾಗ ಕೂತಿದ್ದೀನಲ್ವ. ಸೊ ಆ ರೀತಿ ಯಾವುದಾದ್ರೂ ಚೇರ್ ಇತ್ತು ಅಂತಂದರೆ ಕಂಫರ್ಟಬಲಾಗಿ ಕೂತ್ಕೊಳ್ಳೋ ಅಂಥ ಜಾಗ ಇತ್ತು ಅಂತಂದರೆ ಫಸ್ಟ್ ಅಲ್ಲಿಗೆ ಬಂದುಬಿಡಿ. ಓಕೆ. ಸೊ ಇದನ್ನು ತಗೊಂಡು ಒಂದು ಚೇರ್ ಹಾಕ್ಕೊಂಡು ಸೊ ಇದನ್ನು ನಾವು ತಗೊಳ್ಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ ಮಿಸ್ಟೇಕ್ಸ್ ಅಂದರೆ ಎಲ್ಲಿ ಮಲಗಿರ್ತಾರೆ ಅಲ್ಲೇ ತೊಗೊಂಡು ಮಲ್ಕೊಂಡೆ ಹಾಕ್ಕೊಳ್ಳೋದು, ಮಲ್ಕೊಂಬಿಡೋದು ಇಮಿಡಿಯೇಟಾಗಿ. ಆ ಥರದ್ದು ಯಾವುದೂ ಮಾಡಬಾರ್ದು. ಸೊ ಪ್ರಾಡಕ್ಟ್ ತೊಗೊಳ್ತೀರಾ ಅಂತಂದರೆ ಅಟ್ಲೀಸ್ಟ್ ನೆಕ್ಸ್ಟ್ 1 ಅವರ್ ಏನಾದರೂ ಆ್ಯಕ್ಟಿವಿಟಿ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಫಸ್ಟ್ ಒಂದು ಚೇರ್ ತೊಗೊಳ್ಳಿ. ಚೇರ್ ಮೇಲೆ ಕಂಫರ್ಟಬಲಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಓಕೆ. ಅದಾದಮೇಲೆ ನಾನು ಹೇಳ್ದಂಗೆ ಪ್ರಾಡಕ್ಟನ್ನು ತೊಗೊಂಡು ಕಟ್ ಮಾಡಿ. ಸೊ ಈ ಪ್ರಾಡಕ್ಟನ್ನು ಎಲ್ಲಿ ಹಾಕ್ಕೊಳ್ತೀವಿ ಅಂತಂದರೆ ನಮ್ಮ ಬಾಯಿಯ ಕೆಳಗಡೆ, ಅಂದರೆ ನಮ್ಮ ಬಾಯಿ ಒಳಗಡೆ ಇರೋವಂಥ ನಾಲ್ಗೆ ಏನಿರುತ್ತೆ ಅದ್ರ ಕೆಳಗಡೆ. ಓಕೆ. ಈ ಒಂದು ಜಾಗದಲ್ಲಿ. ಓಕೆ. ಸೊ ಈ ಒಂದು ಪೌಡ್ರ್ ಏನಿರುತ್ತೆ ಅದನ್ನು ನಾವು ಹಾಕ್ಕೋಬೇಕು. ಸೊ ಈ ಪೌಡ್ರನ್ನ ಹಾಕ್ಕೊಂಡು ನಾಲ್ಗೆ ಕೆಳಗಡೆ ಒಂದು 10 to 15 ಮಿನಿಟ್ಸ್ ಸೈಲೆಂಟಾಗಿ ಏನೂ ಮಾತಾಡ್ದಂಗೆ, ಅಲ್ಲಾಡ್ದಂಗೆ, ನಾಲ್ಗೆನ ಕದಲಿಸ್ದಂಗೆ ಕೂತ್ಕೋಬೇಕು. ಏನಕ್ಕೆ ಅಂತ ಕೇಳಿದ್ರೆ ಸೊ ಅದು ನಾಲ್ಗೆ ಕೆಳಗಡೆ ಇರುವಂಥ ಸಬ್ಲಿಂಗಲ್ ಗ್ಲ್ಯಾಂಡ್ಸ್ಗಳ ಮುಖಾಂತರ ಅಬ್ಸರ್ವ್ ಆಗಿ ಓಕೆ ಡೈರೆಕ್ಟಾಗಿ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಪಾಸನ್ ಆಗುವಂಥ ಒಂದು ಪ್ರಾಸೆಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವೇನಾದರೂ ನಾಲ್ಗೆನ ಸ್ವಲ್ಪ ಶೇಕ್ ಏನಾದರೂ ಮಾಡಿದ್ವಿ ಅಂದರೆ ಏನಾಗ್ಬೋದು ಅಂದರೆ ಸೊ ಅದು ನಾಲ್ಗೆ ಮೇಲ್ಗಡೆ ಬರ್ಬೋದು. ಅಂದರೆ ನಾಲ್ಗೆ ಮೇಲ್ಗಡೆ ಆ ಪೌಡ್ರ್ ಟಚ್ ಆಗ್ಬೋದು. ನಾಲ್ಗೆ ಮೇಲ್ಗಡೆ ಪೌಡ್ರ್ ಟಚ್ ಆಯಿತು ಅಂತಂದರೆ ಸಲೈವ ಜಾಸ್ತಿ ಫಾರ್ಮ್ ಆಗುತ್ತೆ, ಅಂದರೆ ಎಂಜಿಲು ಜಾಸ್ತಿ ಫಾರ್ಮ್ ಆಗುತ್ತೆ. ಸೊ ಅವಾಗೇನಾಗುತ್ತೆ ಅದು ನಾವು ನುಂಗಬೇಕಾಗಿ ಬರುತ್ತೆ. ಸೊ ನುಂಗಿದ್ರೆ ನಮಗೆ ಹೊಟ್ಟೆ ಮುಖಾಂತರ ಹೋಗುತ್ತೆ, ಅಂದರೆ ಬಾಯಿ. ಸೊ ಈ ನಾರ್ಮಲ್ ಏನು ಡೈಜೆಷನ್ ಪ್ರಾಸೆಸ್ ಇರುತ್ತೆ ಸೊ ಆ ಪ್ರಾಸೆಸ್ನ ಫಾಲೋ ಮಾಡಿ ಹೋಗುತ್ತೆ. ಬಟ್ ಅದು ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮ್ಗೆ ಹೋದಾಗ ಬರೋವಂಥ ರಿಸಲ್ಟ್ ಬೆನಿಫಿಟ್ ಏನಿರುತ್ತೆ ತುಂಬ ಫಾಸ್ಟಾಗಿರುತ್ತೆ, ಬೆಟರ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಪೌಡ್ರು ನಿಮ್ಮ ಬಾಯಿಯ ನಾಲ್ಗೆ ಕೆಳಗಡೆ ಇರಬೇಕಾದ್ರೆ ಸೈಲೆಂಟಾಗಿ ಅಲ್ಲಾಡ್ದಂಗೆ ಕದಲ್ದಂಗೆ ಕೂತ್ಕೊಳ್ಳೋ ಅಂಥ ಜಾಗ ಫಸ್ಟ್ ಹುಡುಕೊಳ್ಳಿ. ಓಕೆ. ಸೊ ಇವಾಗ ನಾವು ಇದನ್ನು ನಾಲ್ಗೆ ಕೆಳಗಡೆ ತೊಗೊಂಡು ಒಂದು 10 to 15 ಮಿನಿಟ್ಸ್ ಕೂತ್ಕೊಳ್ತೀವಿ. ಸೊ ಹಾಗಾಗಿ ವಿಡಿಯೋ ಪಾಸ್ ಆಗುತ್ತೆ. 10 to 15 ಮಿನಿಟ್ಸ್ ಆದ ನಂತರ ಒಂದು 200 ml 250 ml ಅಷ್ಟು ವಾಟರ್ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಯನ್ನು ಗಾಗಲ್ ಮಾಡಿ ನುಂಗಿ. ಓಕೆ. ಸೊ ಒನ್ಸ್ ನುಂಗಿದ್ದಾದ ನಂತರ ಒಂದು 30 to 40 ಮಿನಿಟ್ಸ್, ಇಫ್ ಇಟ್ ಈಸ್ 1 ಅವರ್ ಇಟ್ ವಿಲ್ ಬಿ ಬೆಟರ್.
ಸೊ 1 ಅವರ್ವರೆಗೂ ಏನನ್ನೂ ಕನ್ಸ್ಯೂಮ್ ಮಾಡಬಾರದು. ಅದು ಮೆಡಿಟೇಷನ್ ಅಂದರೆ ಮೆಡಿಸಿನ್ಸ್ ಏನಾದರೂ ತೊಗೊಳ್ತಿರೋದಾಗಿರ್ಬೋದು ಅಥವಾ ಕಾಫಿ ಟೀ ತೊಗೊಳ್ಳೋ ಅಂಥದ್ದಾಗಿರ್ಬೋದು, ಕೆಲವರಿಗೆ ಸ್ಮೋಕಿಂಗ್ ಮಾಡೋ ಅಂಥ ಹ್ಯಾಬಿಟ್ಸ್ ಇರುತ್ತೆ. ಯಾವುದನ್ನು ಮಾಡಬೇಡಿ. 1 ಅವರ್ ಕಂಪ್ಲೀಟ್ ಬ್ರೇಕ್ ಕೊಡಿ. ಒಂದು 30 to 40 ಮಿನಿಟ್ಸ್ ಅಟ್ಲೀಸ್ಟ್ ಮಿನಿಮಮ್ ಬ್ರೇಕ್ ಅನ್ನೋದನ್ನು ಕೊಡಿ. ಆ 30 to 40 ಮಿನಿಟ್ಸ್ ಏನು ಮಾಡೋದು ಅಂತಂದರೆ ಏನಾದರೂ ಆ್ಯಕ್ಟಿವಿಟಿ ಮಾಡಿ. ವಾಕಿಂಗ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಅಥವಾ ಎಕ್ಸಸೈಸ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ವಾಟ್ ಎವರ್. ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಂಥದ್ದು ಏನು ಬೇಕಾದರೂ ಮಾಡಿ. ಕೆಲವರು ಲೇಡೀಸ್ ಎಲ್ಲ ಇದ್ದೀರಾ ಅಂದರೆ ಮನೆ ಕೆಲಸಗಳು ಮಾಡಿದ್ರೆ ದಟ್ ಈಸ್ ಆಲ್ಸೋ ಆ್ಯಕ್ಟಿವಿಟಿ, ರೈಟ್? ನೀವೇನು ಬೇಕಾದರೂ ಮಾಡ್ಬೋದು. ಅದಾದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಡೈಲಿ ರೊಟೀನ್ ಏನಿರುತ್ತೆ ಆ ರೀತಿ ನೀವು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ನಾವು ಒಂದು ವೇಳೆ ಏನಾದರೂ ಮೆಡಿಸಿನ್ ತಗೊಳ್ಳೋರಾಗಿದ್ದರೆ ಆ 1 ಅವರ್ ಆದಮೇಲೆ ಕಂಪಲ್ಸರಿ ಎಲ್ಲದೂ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಸೊ ಯಾವುದನ್ನು ಸ್ಟಾಪ್ ಮಾಡಬೇಡಿ. ಈ 30 to 40 ಮಿನಿಟ್ಸ್ ಕನ್ಸ್ಯೂಮ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಆ್ಯಸ್ ಇಟ್ ಈಸ್ ನಾವೇನಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಈಗ ನನ್ನ ಪ್ರಾಡಕ್ಟ್ ತೊಗೊಳ್ಳೋವಂಥ ಟೈಮ್ ಆಗಿದೆ. ಸೊ ನೀವು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಐ ಥಿಂಕ್ ನಾನು ನಿಮಗೆ ಈ ಪ್ರಾಡಕ್ಟನ್ನು ಯಾವ ರೀತಿ ತೊಗೊಳ್ಳೋದು ಅನ್ನೋದನ್ನು ಲೈವ್ ಆಗಿ ನಾನು ತೊಗೊಳ್ಳೋ ಅಂಥ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನಾವು ಇದನ್ನು ಯಾವ ರೀತಿ ಪೋರ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನೋಡೋಣ. ಅದಾದಮೇಲೆ ವೀಡಿಯೋ ಸ್ಟಾಪ್ ಆಗುತ್ತೆ. ಸೊ ನೀವು ಕೂಡ ಇದೇ ರೀತಿಯಲ್ಲಿ ನಾನು ಹೇಳಿದಂಥ ಎಲ್ಲ ಮೆಥಡನ್ನು ಫಾಲೋ ಮಾಡಿ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿ. ನಿಮಗೂ ಯಾವ ಕಾರಣಕ್ಕಾಗಿ ಈ ಒಂದು ಪ್ರಾಡಕ್ಟನ್ನು ತೊಗೊಳ್ತಾ ಇದ್ದೀರಾ ಅದು 100% ಸಿಗಲಿ ಅಂತ ವಿಶ್ ಮಾಡ್ತಾ ಸೊ ನಾನು ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡ್ತೇನೆ. ಥ್ಯಾಂಕ್ ಯು. ಓಕೆ, ಸೊ ಐ ಥಿಂಕ್ 80 to 90% ಪೌಡ್ರ್ ಏನಿರುತ್ತೆ ಆಗಿದೆ. ಇನ್ನೊಂಚೂರು ಆ ಕಾರ್ನರ್ಸ್ಗಳಲ್ಲಿದೆ ಅಂತ ಅಂದ್ಕೊಳ್ತೀನಿ. ಇಟ್ಸ್ ಓಕೆ. ಸೊ ಇವಾಗ ವಾಟರ್ ತೊಗೋಬೇಕು. ಸೊ 200 ml ವಾಟರ್ ಸಿಪ್ ಬೈ ಸಿಪ್ ತೊಗೋಬೇಕು. ಓಕೆ, ಓಕೆ ಈ ರೀತಿ ಫಸ್ಟ್ ಟೈಮ್ ಒಂದು 200 to 250 ml ಅಷ್ಟು ನಾವು ನೀರು ತೊಗೋಬೇಕು. ಅದಾದಮೇಲೆ ನೆಕ್ಸ್ಟ್ 1 ಅವರ್ ಬ್ರೇಕ್ ಇರುತ್ತೆ. ಸೊ ಈ 1 ಅವರಲ್ಲಿ ನಾನು ಫಿಸಿಕಲಿ ಏನಾದರೂ ಆ್ಯಕ್ಟಿವಿಟಿ ಮಾಡ್ತೀನಿ. ಸೊ ಅದಾದಮೇಲೆ ಆ್ಯಸ್ ಇಟ್ ಈಸ್ ನಮ್ಮ ಡೈಲಿ ರೊಟೀನ್ಸ್ ಏನಿರುತ್ತೆ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು. ಸೊ ಓವರ್ ಆಲ್ ಡೇ ಒಳಗಡೆ ನಮ್ಮ ಬಾಡಿ ವೆಯ್ಟಿಗೆ ತಕ್ಕಂತೆ, ನಮ್ಮ ಏಜಿಗೆ ತಕ್ಕಂತೆ, ದಾಹ ಎಷ್ಟು ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಎನಫ್ ಆಫ್ ಅಥವಾ ಪ್ಲೆಂಟಿ ಆಫ್ ವಾಟರ್ ಅನ್ನೋದನ್ನು, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ವಾಟ್ರನ್ನು ಕನ್ಸ್ಯೂಮ್ ಮಾಡಿ. ಸೊ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಸಿಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಐ ಥಿಂಕ್ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಅಥವಾ ಇವಾಗಿನ್ನೂ ಪ್ರಾಡಕ್ಟ್ ತೊಗೊಂಡು ಕನ್ಸ್ಯೂಮ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮವ್ರು ಯಾರಾದರೂ ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅಂತಂದರೆ ಅವ್ರಿಗೂ ಈ ಥರ ಡೀಟೇಲ್ಡ್ ವಿಡಿಯೋ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊಳ್ತೀನಿ. ಸಿ ಯು ಆಲ್, ಟೇಕ್ ಕೇರ್, ಬಾಯ್.